ಮಂಡ್ಯದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಶ್ರೀ ಗುರು ಭೈರವೈಕ್ಯ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಆದಿಚುಂಚನಗಿರಿ ಮಠಕ್ಕೆ ಬಂದ ಪ್ರಧಾನಿ ಮೊದಲು ಜ್ವಾಲಾಪೀಠದ ದರ್ಶನ ಪಡೆದರು. ಕಾಲಭೈರವೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. 1800 ವರ್ಷಗಳ ಇತಿಹಾಸ ಹೊಂದಿರುವ ಮಠ ಇದಾಗಿದ್ದು, ಬಾಲಗಂಗಾಧರನಾಥ ಸ್ವಾಮೀಜಿಗಳ ಐಕ್ಯ ಸ್ಥಳವೂ ಆಗಿದ್ದು, ಗದ್ದುಗೆ ಸ್ಥಳದಲ್ಲಿ ನಿರ್ಮಾಣವಾದ ದ್ರಾವಿಡ ಶೈಲಿಯ ಹೊಯ್ಸಳ, ಚಾಲುಕ್ಯ, ಚೋಳ, ದ್ರಾವಿಡ ಶೈಲಿಯನ್ನು ಒಳಗೊಂಡ ದೇವಾಲಯವನ್ನು ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದರು. भारत की गुरु परंपरा को सम्मान देने की स्मृति से आज एक बहुत ही महत्वपूर्ण दिन श्री बाल गंगाधर नाथ की स्मृति में आज गुरु भैरवैक्य मंदिर का उद्घाटन। प्रधानमंत्री नरेंद्र मोदी वहां पर उपस्थित। इससे पहले आपने देखा काल भैरवेश्वर जो वहां के क्षेत्रपाल थे, उनके दर्शन पूजन के बाद मां ज्वाला की आरती और उसके बाद स्मारक का उद्घाटन और अब गुरु परंपरा ये 71वें पीठाधीश्वर डॉक्टर बाल गंगाधर नाथ, जिनको पद्म भूषण सम्मान से भी सरकार ने सम्मानित किया। ನಂತರ ಮಾತನಾಡಿದ ಪ್ರಧಾನಿಗಳು ಆದ್ಯತೆಯಾಗಿ ನೀರಿನ ಸಂರಕ್ಷಣೆ ಮತ್ತು ಉತ್ತಮ ನೀರು ನಿರ್ವಹಣೆ ಬಗ್ಗೆ ಮಹತ್ವ ಸಾರಿದರು. ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ಮರ ನೆಡುವುದು, ಸಾರ್ವಜನಿಕ ಹಾಗೂ ಧಾರ್ಮಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಕಾಪಾಡುವುದು, ವೋಕಲ್ ಫಾರ್ ಲೋಕಲ್ ಮೂಲಕ ಸ್ಥಳೀಯ ಉತ್ಪನ್ನಗಳನ್ನು ಉತ್ತೇಜಿಸುವುದು, ದೇಶೀಯ ಪ್ರವಾಸೋದ್ಯಮವನ್ನು ಪ್ರೋತ್ಸಾಹಿಸುವುದು, ರಾಸಾಯನಿಕ ರಹಿತ ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಳ್ಳುವುದು, ಸಿರಿಧಾನ್ಯಗಳನ್ನು ಒಳಗೊಂಡ ಆರೋಗ್ಯಕರ ಆಹಾರ ಮತ್ತು ಕಡಿಮೆ ಎಣ್ಣೆ ಬಳಕೆಯನ್ನು ಉತ್ತೇಜಿಸುವಂತೆ ಕರೆ ನೀಡಿದರು. श्री काल भैरव मंदिर में दर्शन और पूजन, श्री गुरु भैरवैक्य मंदिर के भव्य उद्घाटन का साक्षी बनना, ऐतिहासिक ज्वालापीठ में समय बिताना, आध्यात्मिक ऊंचाई पर पहुंचे संतों का सानिध्य प्राप्त करना और अब यहां उपस्थित जन समूह के दर्शन करना, ये अनुभव हमेशा हमेशा मेरे साथ रहेगा। मैं इसे अपना सौभाग्य मानता हूं कि मुझे आप सभी के बीच आने का अवसर मिला। मैं आप सभी को इस अवसर की अनेक अनेक शुभकामनाएं देता हूं। साथियों, कर्नाटका आना मेरे लिए बहुत प्रसन्नता की बात होती है। हर बार यहां आकर मुझे नई प्रेरणा मिलती है, लेकिन आज सक्करे नगरा मधुर मंड्या जिले का ये दौरा कई वजह से महत्वपूर्ण है। ये धरती शुगर केन की स्वीटनेस के लिए जानी जाती है और यहां के लोगों की बातों में वैसी ही स्वीटनेस दिखती भी है। उनका अपनापन, उनका स्वागत करने का भाव दिल को छू जाता है। मैं अक्सर कहता हूं कि कर्नाटका तत्वज्ञान और तंत्र ज्ञान दोनों में समृद्ध है। यानी
दर्शन की गहराई और टेक्नोलॉजी की शक्ति दोनों यहां मौजूद है। श्री आदि चुनचनगिरी महासंस्थान मठ जैसे आध्यात्मिक केंद्र इस महान भूमि की महान देन है। ये संस्था तत्वज्ञान, आध्यात्मिकता और नैतिक मूल्यों के माध्यम से समाज को दिशा देती है। साथियों, भारत हजारों वर्षों से चलती आ रही एक जीवंत सभ्यता है। दुनिया में बहुत कम ऐसे उदाहरण मिलते हैं जहां ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಿ, ಆಧ್ಯಾತ್ಮ ಹಾಗೂ ತ್ರಿವಿಧ ದಾಸೋಹಕ್ಕೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಜ್ಞಾನದ ಬೆಳಕಾಗಿ ನಮ್ಮಲ್ಲಿ ಶಾಶ್ವತವಾಗಿದ್ದಾರೆ. ಸಣ್ಣ ಮಠವನ್ನು ಜಾಗತಿಕ ಶ್ರದ್ಧಾ ಕೇಂದ್ರವಾಗಿ ಬೆಳೆಸಿದ 71ನೇ ಪೀಠಾಧಿಪತಿಯಾಗಿದ್ದ ಬಾಲಗಂಗಾಧರನಾಥ ಸ್ವಾಮೀಜಿ ಹೆಸರಿನಲ್ಲಿ ಈ ಮಂದಿರ ನಿರ್ಮಾಣವಾಗಿದೆ. ಶಿಕ್ಷಣ, ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮಾಡಿದವರು ಸ್ವಾಮೀಜಿಯವರು. ಈಗ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೆಯುತ್ತಿದೆ ಎಂದರು. ಉದ್ದಕ್ಕೂ ಅವಿರತವಾಗಿ ದುಡಿದ ಮಹಾಸ್ವಾಮಿಗಳು ತಮ್ಮ ಸಾಧನೆ ಮತ್ತು ಸಂದೇಶಗಳ ಮೂಲಕ ನಮ್ಮೆಲ್ಲರಿಗೂ ದಾರಿದೀಪವಾಗಿದ್ದಾರೆ. ಸಣ್ಣ ಮಠವಾಗಿದ್ದ ಶ್ರೀ ಆದಿಚುಂಚನಗಿರಿ ಕ್ಷೇತ್ರವನ್ನು ಜಾಗತಿಕ ಶ್ರದ್ಧಾ ಕೇಂದ್ರವನ್ನಾಗಿ ಬೆಳೆಸಿ ಮಹಾವೃಕ್ಷವನ್ನಾಗಿ ರೂಪಿಸಿದ 71ನೇ ಪೀಠಾಧ್ಯಕ್ಷರಾದ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರು ಅವರ ಭೈರವಜ್ಞ ಮಂದಿರವನ್ನು ಲೋಕಾರ್ಪಣೆ ಮಾಡುವ ಈ ಪರಮ ಪುಣ್ಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹಾಗೂ ಜಗತ್ತಿನ ಶ್ರೇಷ್ಠ ನಾಯಕರಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಕರ್ನಾಟಕದಲ್ಲಿ ಶಿಕ್ಷಣ, ಪರಿಸರ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಮೌನ ಕ್ರಾಂತಿಯನ್ನು ಮಾಡಿದವರು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು. ಜೋಳಿಗೆ ಹಿಡಿದು ಹಳ್ಳಿಯನ್ನು ಸುತ್ತಿದ್ದ ರೈತಾಪಿ ಮಕ್ಕಳ ಜ್ಞಾನಾರ್ಜನೆಗೆ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. As we gather here in the divine presence of this sacred institution under the spiritual guidance of Sri Dr. Nirmalanandanatha Swamiji, let us draw inspiration from the noble legacy of Sri Dr. Balagangadharanatha Swami and enduring values upheld by the Adi Chunchanagiri Mutt. Honorable Prime Minister Sri Narendra Modi ji, your leadership is not merely admired but deeply felt in the hearts of millions across this nation. Your unwavering commitment, tireless dedication and visionary governance have earned you the profound love and trust of the people of India. In your leadership, the nation sees strength, compassion, and a relentless pursuit of progress. As we dedicate this sacred memorial, may it stand as a guiding light for generations to come, reminding us of the power of service, spirituality, and unity. Let us all resolve to carry forward this legacy with sincerity and purpose in the true spirit of this. ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮಾತನಾಡಿ, ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಶ್ರೀ ಗುರು ಭೈರವೈಕ್ಯ ಮಂದಿರ ಉದ್ಘಾಟನೆಗೆ ಬಂದ ಪ್ರಧಾನಿ ಮೋದಿಜಿಯವರಿಗೆ ಧನ್ಯವಾದ. ಇದರಿಂದ ಕೋಟ್ಯಾಂತರ ಭಕ್ತರ ಆಸೆ ನೆರವೇರಿದೆ ಎಂದರು. 2022ರಲ್ಲಿ ಕೆಂಪೇಗೌಡರನ್ನು ನೆನೆಸಿದ್ದ ಪ್ರಧಾನಿ ಮೋದಿಯವರು ಈಗಲೂ ಮಾದರಿ ಎಂದಿದ್ದರು. ಅದೇ ರೀತಿಯ ಪರಂಪರೆಗೆ ಸೇರಿದವರು ದೇವೇಗೌಡರು. ಮೋದಿಯವರ ದೂರದೃಷ್ಟಿಯಿಂದ ಬಹುತೇಕ ಯೋಜನೆಗಳನ್ನು ಜನರ ಕಲ್ಯಾಣಕ್ಕಾಗಿ ಜಾರಿಗೆ ತಂದಿದ್ದಾರೆ. 2016ರಲ್ಲಿ ಆರಂಭಿಸಿದ ಸ್ಟಾರ್ಟಪ್ ಇಂಡಿಯಾ ಯೋಜನೆ ಮೂಲಕ 400 ಸ್ಟಾರ್ಟಪ್ ಕಂಪನಿಗಳನ್ನು 2 ಲಕ್ಷಕ್ಕೆ ಏರಿಸಿದ್ದಾರೆ. ದೇಶದ ಆರ್ಥಿಕತೆ ಬೆಳೆಯಲು ಇದೇ ಕಾರಣ ಎಂದು ಹೇಳಿದರು. Gen Alpha, one principle for which he has given, which he has driven the engine of economy, spirituality and culture in our country, Startup India. Way back in 2016, when Narendra Modi ji has initiated Startup India concept, understanding the need of that, hardly 400 startups were there in our country. ಕೇವಲ 400 ಸ್ಟಾರ್ಟಪ್ಗಳು ನಮ್ಮ ದೇಶದಲ್ಲಿದ್ದವು.
When Modi ji has given that concept of, initiated the concept of Startup India 2016, as we have been celebrating decennial program, after 10 years, do you know, from 400 startups, now we have raised more than 2 lakh startups. This shows, ಇದು ನಮಗೆ ತೋರಿಸುತ್ತೆ ಇಕಾನಮಿ ಯಾಕೆ ಬೆಳೀತಾ ಇದೆ ಅಂತಕ್ಕಂಥದ್ದಕ್ಕೆ. Unicorns, even to the day, it may be quite strange to listen. In the year 2016, when that was initiated and launched, not even one unicorn was there in the year 2016. Now you can see more than 125 unicorns. It is very immense. It gives me an immense pleasure to say that more than 45% of unicorns are from Karnataka. ಅದಕ್ಕೋಸ್ಕರ ನಮಗೆ ಹೆಮ್ಮೆ ಆಗ್ತಾ ಇದೆ. ಲೈಕ್ವೈಸ್ ಇದೇ ರೀತಿಯಲ್ಲಿ ಸುಮಾರು ಇನಿಷಿಯೇಟಿವ್ಸ್ನ ನಮ್ಮ ದೇಶದಲ್ಲಿ ಅವರು ಮಾಡಿದ್ರಿಂದ ನಮ್ಮ ದೇಶವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇದೆ. At this point of time, understanding the positive the time, I must congratulate, I must greet you all for having made your presence at this point of time when our Honorable Prime Minister has come here to inaugurate the occasion. As I have mentioned, my Pujya Guruji has contributed so much to the society. As our Kumar Swami has mentioned, Pujya Guruji has enumerated, has initiated 9 limbs of services, Anna, Akshara, Arogya, and so on and so forth. After Pujya Guruji's demise, after he has left the body and became one and union with the Kalbhairaveshwara, Pujya Guruji's dream, even today, it is being realized through the millions of devotees. ಪೂಜ್ಯ ಗುರುಜಿಯವರು ದೇಹವನ್ನು ಬಿಟ್ಟ ಮೇಲೆ ನಿಮ್ಮಂಥ ಕೋಟ್ಯಾಂತರ ಭಕ್ತರ ಮುಖಾಂತರ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ನೆರೆದಿದ್ದರಿಂದ ನಾನು ಭಾವಿಸ್ತೇನೆ. ವೇದಿಕೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಗವರ್ನರ್ ಗೆಹ್ಲೋಟ್, ಕೃಷಿ ಹಾಗೂ ಮಂಡ್ಯ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ, ವಿಪಕ್ಷ ನಾಯಕ ಆರ್. ಅಶೋಕ್, ಶೋಭಾ ಕರಂದ್ಲಾಜೆ ಉಪಸ್ಥಿತರಿದ್ದರು. ವಿವಿಜಿ ಗ್ರಾಮ್ಜಿಯನ್ನು ತೊಲಗಿಸಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯಡಿ ಬಾಕಿ ಕೂಲಿ ಪ್ರೋತ್ಸಾಹಧನ ಕೊಡಿಸಲು ಆಗ್ರಹಿಸಿ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ, ಅಖಿಲ ಭಾರತ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ಸಂಯೋಜನೆಯಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಲಾಯಿತು. 2025ರಲ್ಲಿ ಕೂಲಿಕಾರರಿಗೆ ಮನ್ರೇಗಾನಡಿಯಲ್ಲಿ 100 ದಿನದ ಕೆಲಸ ಕೊಡದ ಕುಟುಂಬಗಳಿಗೆ ನಿರುದ್ಯೋಗ ಭತ್ಯೆಯನ್ನು ಮಂಜೂರು ಮಾಡಬೇಕು. ಮಳವಳ್ಳಿ ತಾಲೂಕು ತಡಗವಾದಿ, ಬಂಡೂರು, ಇಟ್ಟನಹಳ್ಳಿ, ಕೊಪ್ಪಲು, ಮಿಕ್ಕೆರೆ, ತುಗ್ಗನಹಳ್ಳಿ ಹಾಗೂ ಇನ್ನಿತರ ಗ್ರಾಮಗಳಲ್ಲಿ ಮದ್ದೂರು ತಾಲೂಕಿನ ಹಲವು ಗ್ರಾಮಗಳಿಗೂ ಕೂಡ ಯೋಜನೆಯನ್ನು ವಿಸ್ತರಿಸಬೇಕು ಅಂತ ಅವರು ಒತ್ತಾಯಿಸಿದರು. ಎಂಎಂಎಸ್ಎಸ್ ಹಾಜರಾತಿಯನ್ನು ಕೈಬಿಟ್ಟು ಕೂಲಿಕಾರರು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಹಾಜರಾತಿಯನ್ನು ನಿರ್ವಹಿಸಬೇಕು. ಕೆಲಸದ ಸ್ಥಳದಲ್ಲಿ ಕುಡಿಯುವ ನೀರು, ನೆರಳು, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಒದಗಿಸುವುದು ಸೇರಿದಂತೆ 10 ಹಲವು ಬೇಡಿಕೆಗಳನ್ನು ತುರ್ತಾಗಿ ಈಡೇರಿಸಬೇಕಂತ ಅವರು ಒತ್ತಾಯಿಸಿದರು. ರಾಜ್ಯ ಸಮಿತಿ ಪರವಾಗಿ ಏನು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀರೋ, ಈ ಹೋರಾಟ ಯಶಸ್ವಿಯಾಗಲಿ, ಯಶಸ್ವಿ ಆಗೋದ್ರ ಮೂಲಕ ನಿಮ್ಮ ಬೇಡಿಕೆಗಳು ಈಡೇರಲಿ ಅಂತ ಹೇಳಿ ನಿಮಗೆಲ್ಲರಿಗೂ ನಾನು ಕ್ರಾಂತಿಕಾರಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಬಂಧುಗಳೇ, ಉದ್ಯೋಗ ಖಾತ್ರಿ ಕಾಯ್ದೆ 2004ರಲ್ಲಿ ಅನುಷ್ಠಾನ ಆದ ನಂತರ 2025 ಡಿಸೆಂಬರ್ 20ನೇ ತಾರೀಕುವರೆಗೂ ಸರಿಸುಮಾರು 1 ವರ್ಷದಲ್ಲಿ
2 ರಿಂದ 3 ಕೋಟಿ ಕೃಷಿ ಕೂಲಿಕಾರರು ತಮ್ಮ ಬದುಕನ್ನು ಕಟ್ಕೊಂಡಿದ್ರು. ಈ ಕಟ್ಕೊಂಡಿದ್ದಂಥ ಈ ಸಂದರ್ಭದಲ್ಲಿ ಏನಾದರೂ ಮಾಡಿ ಕೃಷಿ ಕೂಲಿಕಾರರಿಗೆ, ಬಡವರಿಗೆ ಉದ್ಯೋಗವನ್ನು ಕೊಡಬಾರ್ದು ಅನ್ನುವಂಥ ಒಂದೇ ಒಂದು ದುರ್ನೀತಿಯನ್ನು ಅನುಸರಿಸಿದಂಥ ಕೇಂದ್ರ ಸರ್ಕಾರ, ಈ ದೇಶದ ಪ್ರಧಾನಮಂತ್ರಿ ಮೋದಿಯವರು ಡಿಸೆಂಬರ್ 18ನೇ ತಾರೀಕು ನಮ್ಮ ಸರೋಜಮ್ಮ ಹೇಳೋದ ರೀತಿಯಲ್ಲಿ ಸ್ಮಶಾನ ಅಂದರೆ ವಿಷವನ್ನು ನಮಗೆ ಕೊಟ್ಟಿದ್ದಾರೆ. ಇಡೀ ಕೂಲಿಕಾರರ ಬದುಕಿಗೆ ಉದ್ಯೋಗ ಖಾತ್ರಿಯನ್ನು ನಾಶ ಮಾಡೋದ್ರ ಮೂಲಕ ವಿಷವನ್ನು ಉಣ್ಣಿಸಲಿಕ್ಕೆ ಹೊರಟಿದ್ದಾರೆ. ಅದರ ಮೂಲಕ ಇಡೀ ದೇಶದಲ್ಲಿ ಅವಲಂಬನೆ ಮಾಡ್ತಾ ಇದ್ದಂಥ ಕೂಲಿಕಾರರ ಬದುಕನ್ನು ನಿರ್ನಾಮ ಮಾಡಿದ್ದಾರೆ ಎನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾನೆ ಆ ಹೆಸರಿನಲ್ಲೇ ವಿ ಗ್ರಾಮ್ಜಿ ಅಂತ ಹೇಳಿ, ರಾಮನ ಹೆಸರನ್ನು ಹೇಳಿ ಜೀರಾಮ್ಜಿ ಅಂತ ಹೇಳಿ ಇದನ್ನು ಯೋಜನೆಯನ್ನು ತಂದಿದ್ದಾರೆ. ಏನು ಹೇಳುತ್ತೆ ಜೀರಾಮ್ಜಿ? ಜೀರಾಮ್ ಅಂತ ಹೇಳಿ ಗಾಂಧಿಯನ್ನ ಕೊಂದಂತ ನಾಥೂರಾಮ್ ಗೂಡ್ಸೆ ಹೆಸರನ್ನ ಅವರ ಮನೆಗಳಲ್ಲಿ ಅವರನ್ನ ಜೀರಾಮ್ ಅಂತ ಕರೀತಾ ಇದ್ರಂತೆ. ಅಂತ ಒಬ್ಬ ಜೀರಾಮನ ಹೆಸರಲ್ಲಿ ಮಹಾತ್ಮ ಗಾಂಧಿಯನ್ನ ಸಂಪೂರ್ಣವಾಗಿ ನಾಶಗೊಳಿಸಿ ಆ ಹೆಸರನ್ನ ಮತ್ತೆ ಉದ್ಯೋಗವನ್ನ ಕೊಡಬಾರದು ಅನ್ನುವಂಥ ದುರ್ನೀತಿಯನ್ನು ಅನುಸರಿಸೋದ್ರ ಮೂಲಕ ಇಡೀ ದೇಶದಲ್ಲಿ ನಮಗೆ ವಿಷವನ್ನು ಉಣ್ಣಿಸಲಿಕ್ಕೆ ಹೊರಟಿರುವಂಥ ನರೇಂದ್ರ ಮೋದಿಯವರು ಈ ದೇಶದಿಂದ ತೊಲಗೋವರೆಗೆ ಹೋರಾಟವನ್ನು ನಾವು ಮಾಡಲೇಬೇಕು. ಪ್ರತಿಭಟನೆಯಲ್ಲಿ ಶಿವಮಲ್ಲಯ್ಯ, ಹನುಮೇಶ್, ಕೆ ಬಸವರಾಜು, ಸರೋಜಮ್ಮ, ಮಂಜುಳಾ, ಆರ್ ರಾಜು, ಆನಂದ್, ಪುಟ್ಟಮಾದೇಗೌಡ ಸೇರಿದಂತೆ ಅನೇಕರು ಭಾಗವಹಿಸಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಆಶ್ರಯದಲ್ಲಿ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಾಯಿತು. ಪತ್ರಕರ್ತರ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲೆ, ಹಿರಿಯ ಮತ್ತು ಹಿರಿಯ ಪತ್ರಕರ್ತರು ಒಂದೆಡೆ ಸೇರಿ ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಜಿಲ್ಲಾಧ್ಯಕ್ಷ ರಾಘವೇಂದ್ರ ಮಾತನಾಡಿ, ಶಿಕ್ಷಣ ಮತ್ತು ಸಂಘಟನೆಯ ಮೂಲಕ ಜಗತ್ತನ್ನೇ ಬದಲಿಸಿದವರು ಅಂಬೇಡ್ಕರ್ ಅಂತ ಹೇಳಿದರು. ಪತ್ರಿಕಾ ಪ್ರೆಸ್ ಕ್ಲಬ್ಬಲ್ಲಿ ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಏನು ಶಿಕ್ಷಣ ಒಂದಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋ ಇಡೀ ಜಗತ್ತಿಗೆ ತೋರಿಸ್ತಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಒಂದು ಇಡೀ ವಿಶ್ವಕ್ಕೆ ಮಾದರಿಯಾಗುವಂಥ ಸಂವಿಧಾನವನ್ನು ನಮಗೆ ಉಳುವಳಿಯಾಗಿ ಕೊಡುಗೆಯಾಗಿ ಕೊಟ್ಟೋಗಿದ್ದಾರೆ. ಅದರ ಅಡಿಯಲ್ಲೇ ಇಂದು ಕೂಡ ನಮ್ಮ ಭಾರತ ಏನಿದೆ ಸುಭದ್ರವಾಗಿ ಇದೆ. ಇವರು ಯಾವಾಗಲೂ ಕೂಡ ಏನು ಸೂರ್ಯಚಂದ್ರ ಇರೋವರೆಗೂ ಅವರು ಶಾಶ್ವತವಾಗಿರ್ತಾರೆ. ಇವರ ಆದರ್ಶಗಳು ಮತ್ತು ಮೌಲ್ಯಗಳು ನಮಗೆಲ್ಲರಿಗೂ ಮಾರ್ಗದರ್ಶಕ. ಉಪಾಧ್ಯಕ್ಷರಾದ KC ಮಂಜುನಾಥ್ ಮಾತನಾಡಿ, ಭಾರತ ಸುಭದ್ರ ಆಡಳಿತಕ್ಕೆ ಅಂಬೇಡ್ಕರ್ ಅವರ ಸಂವಿಧಾನವೇ ಬೆನ್ನೆಲುಬು ಅಂತ ತಿಳಿಸಿದರು. BR ಅಂಬೇಡ್ಕರ್ ಅವರು ಆಧುನಿಕ ಭಾರತದ ಶಿಲ್ಪಿ ಅಂತ ಅವರು ಜನಮಾನಸರಾಗಿದ್ದಾರೆ. ದೇಶದಲ್ಲಿ ತಾಂಡವವಾಡುತ್ತಿದ್ದಂಥ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲನೆಗೊಳಿಸಿ ಸಮಾನತೆಯ ಭಾರತದ ಆಶಯದೊಂದಿಗೆ ಉತ್ತಮ ಸಂವಿಧಾನವನ್ನು ನಮಗೆ ರಚಿಸಿ ನಮ್ಮ ಸಮಗ್ರ ಆಡಳಿತಕ್ಕೆ ಬುನಾದಿ ಹಾಕಿದ ಅಂಬೇಡ್ಕರ್ ಅವರ ಆದರ್ಶಗಳು ನಮಗೆ ಸದಾ ಪ್ರೇರಣೆಯಾಗಲಿ. ಈ ದೇಶ ಮತ್ತಷ್ಟು ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಲು ಅವರ ಆಶಯಗಳು ನಾವು ಮೈಗೂಡಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯ. ಮೂಢಾಧ್ಯಕ್ಷರಾದ BP ಪ್ರಕಾಶ್ ಮಾತನಾಡಿ, ಜಗತ್ತಿನ ಶ್ರೇಷ್ಠ ಜ್ಞಾನಿಗಳಲ್ಲಿ ಅಂಬೇಡ್ಕರ್ ಅಗ್ರಗಣ್ಯರು ಅಂತ ಹೇಳಿದರು. ಸಮಾನತೆಯ ಸಂದೇಶವನ್ನು ಸಾರಿದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವದ ಶುಭಾಶಯಗಳನ್ನ ಕೋರುತ್ತಾ, ಜಗತ್ತಿನಲ್ಲಿ ಜಾತೀಯತೆಯನ್ನು ನಿರ್ಮೂಲನೆ ಮಾಡಿ ನಾವೆಲ್ಲರೂ ಕೂಡ ಸಮಾನತೆಯ ಬದುಕನ್ನು ಸಾಗಿಸಬೇಕು ಅನ್ನುವಂತಹ ಸಂದೇಶವನ್ನು ಸಾರಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ಹೋರಾಟ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಲಿ. ಅವರು ಹಾಕಿಕೊಟ್ಟಂಥ ದಾರಿನಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ ಅಂತ. ಕಾರ್ಯದರ್ಶಿ ನಾಗೇಶ್ ಮಾತನಾಡಿ, ಸಂವಿಧಾನ ನೀಡಿದ ಹಕ್ಕುಗಳಿಂದಲೇ ಇಂದು ವಿಶ್ವದಲ್ಲಿ ಭಾರತ ಬಲಿಷ್ಠ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಅಂತ ತಿಳಿಸಿದರು. ಶಿಲ್ಪಿ ಇಡೀ ವಿಶ್ವಕ್ಕೆ ಒಂದು ಸಮಾನತೆಯ ಸಂದೇಶವನ್ನು ಸಾರಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನ. ಅವರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು ಭಾರತದ ಸಂವಿಧಾನ ಇಡೀ ವಿಶ್ವದ ಅನೇಕ ರಾಷ್ಟ್ರಗಳು ಅಳವಡಿಸ್ಕೊಂಡಿವೆ. ಆ ಒಂದು ಕೀರ್ತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ಅವರು ಏನೊಂದು ಸಂವಿಧಾನದಲ್ಲಿ ನೀಡಿರುವಂತಹ ಒಂದು ಹಕ್ಕುಗಳಿರ್ಬೋದು, ಆ ಹಕ್ಕುಗಳನ್ನೆಲ್ಲ ನಾವು ಪಡೆದು ಈ ದೇಶದಲ್ಲಿ ಒಂದು ಸಮಾನತೆಯ ಬದುಕನ್ನು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಕಾಡುಕೊತ್ನಹಳ್ಳಿ ಶಶಿಧರ್ ಸೇರಿದಂತೆ ಸಂಘದ ಇತರ ಸದಸ್ಯರು ಹಾಜರಿದ್ದರು.
ಬಿಜೆಪಿ ಪಕ್ಷವನ್ನು ತಳಮಟ್ಟದಿಂದಲೇ ಗಟ್ಟಿಗೊಳಿಸಲು ಪ್ರಶಿಕ್ಷಣ ಮಹಾಭಿಯಾನವು ಪ್ರಮುಖ ಪಾತ್ರ ವಹಿಸಲಿದೆ ಎಂದು ಮಾಜಿ ಸಚಿವ ಮಹೇಶ್ ತಿಳಿಸಿದರು. ಮದ್ದೂರು ತಾಲೂಕಿನ ಸೋಮನಹಳ್ಳಿಯ ಖಾಸಗಿ ಸಮುದಾಯ ಭವನದಲ್ಲಿ ಮದ್ದೂರು ಮಂಡಲ ವತಿ ಹಮ್ಮಿಕೊಂಡಿದ್ದ ಪಂಡಿತ ದೀನದಯಾಳ್ ಉಪಾಧ್ಯಾಯರ ಪ್ರಶಿಕ್ಷಣ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪಕ್ಷವನ್ನು ತಳಮಟ್ಟದಿಂದಲೇ ಗಟ್ಟಿಗೊಳಿಸಲು ಈ ಶಿಕ್ಷಣ ಅಭಿಯಾನವು ಪ್ರಮುಖ ಪಾತ್ರ ವಹಿಸಲಿದ್ದು, ನರೇಂದ್ರ ಮೋದಿ ಅವರ ಮಾತಿನಂತೆ ಉದ್ದೇಶ ದೊಡ್ಡದಿರಬೇಕೇ ಹೊರತು ಹುದ್ದೆಯಲ್ಲ, ಅವರ ವಿಚಾರಧಾರೆಯಂತೆ ಬಿಜೆಪಿ ಕಾರ್ಯಕರ್ತರು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದರು. ಶ್ರೀಮಂತರುಗಳ ಪಕ್ಷ ಕಟ್ಟಿ ನೆಲಕಚ್ಚಿ ಹೊರಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯಾಧ್ಯಕ್ಷರಾದಂತ ಸನ್ಮಾನ್ಯ ವಿಜಯನಗರವರು ಮತ್ತೆ ಹೇಳ್ತಾ ಇದ್ದಾರೆ, ಅದೇನಂತಂದ್ರೆ ಇದು ಕಾರ್ಯಕರ್ತರ ಪಕ್ಷ, ಇದು ದುಡ್ಡಿನ ಪಕ್ಷನೂ ಅಲ್ಲ, ಲೀಡರ್ಗಳ ಪಕ್ಷನೂ ಅಲ್ಲ, ಇದು ಯಾರ ಪಕ್ಷ? ಕಾರ್ಯಕರ್ತರು ಅಂದ್ರೆ ಯಾರು? ನಾವು. ಯಾರು ಕಾರ್ಯಕರ್ತರು ಅಂದ್ರೆ ದೇಶವನ್ನು ನಿಲ್ಪ. ಸೊ ನೀವು ಚುನಾವಣೆ ಗೆಲ್ಲಲಿಕ್ಕೆ ಬೂತ್ ಸಮಿತಿಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಏಳನೇದು, ನಾವು ಇನ್ಫಾರ್ಮೇಶನ್ ಟೆಕ್ನಾಲಜಿ ಯುಗದಲ್ಲಿ, ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿ ಎಲ್ಲಿ ಬಂದಿದ್ದೀವಿ ಅಂತಂದ್ರೆ, ಪೇಪರ್ ಇಂದ ಶುರುವಾದಂತ ನಮ್ಮ ಇನ್ಫಾರ್ಮೇಶನ್ ಇವತ್ತು ಕ್ಲೌಡ್ ಅಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಈ ಟೆಕ್ನಾಲಜಿಯನ್ನ ಹೇಗೆ ಬಳಸಿಕೊಳ್ಳಬೇಕು ಅನ್ನೋದನ್ನ 7ನೇ ಅವಧಿಯಲ್ಲಿ ನಮಗೆ ಮನವರಿಕೆ ಮಾಡಿಕೊಡ್ತಾರೆ. ಸೊ ಈ 7 ಅವಧಿಗಳನ್ನ ಬಿಜೆಪಿ ಮುಖಂಡ ಎಸ್ ಪಿ ಸ್ವಾಮಿ ಮಾತನಾಡಿ, ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತನಲ್ಲೂ ಸೈದ್ಧಾಂತಿಕ ಸ್ಪಷ್ಟನೆ ಮೂಡಿಸುವುದು ಮತ್ತು ಸಂಘಟನಾ ಕೌಶಲ್ಯ ಬೆಳೆಸುವುದು ನಮ್ಮ ಉದ್ದೇಶ ಅಂತ ಹೇಳಿದರು. ಮದ್ದೂರು ಮಂಡಲ ಅಧ್ಯಕ್ಷ ಸಿ ಕೆ ಸತೀಶ್ ಕೂಡ ಮಾತನಾಡಿ, ತಳಮಟ್ಟದಿಂದ ಪಕ್ಷ ಸಂಘಟಿಸುವಂತೆ ಹೇಳಿದರು. ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಿಜವಾಗ್ಲೂ ಬಹಳ ಸಂತೋಷ ಕೊಡುವಂತಹದ್ದು. ನಮ್ಮಗಳ ತಾಲೂಕಿನಲ್ಲಿ ಕಳೆದ 5 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಭದ್ರವಾಗಿ MP ಎಲೆಕ್ಷನ್ನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ 2.5 ಲಕ್ಷ ಓಟ್. ಈ ಸಾರಿ ಭಾರತೀಯ ಜನತಾ ಪಾರ್ಟಿಯ ಬೆಂಬಲದೊಂದಿಗೆ ಕುಮಾರಸ್ವಾಮಿ ಅವರು ಗೆಲ್ಲಿಸಿದಾಗ 3 ಲಕ್ಷ ಓಟಲ್ಲಿ ಅತಿ ಹೆಚ್ಚು ಬಹುಮತದಿಂದ ಭಾರತೀಯ ಜನತಾ ಪಾರ್ಟಿಯ ಸಹಕಾರ. ಇವತ್ತು ನಾವು ಆ ಪಕ್ಷದಲ್ಲಿ ಕೆಲಸ ಮಾಡಬೇಕಾದ್ರೆ ಕೇಂದ್ರದಲ್ಲಿ ನಮ್ಮ ಆಡಳಿತ 14ನೇ ವರ್ಷ ಬದಲಾಯಿಸಲು ಕೂಡ ಒಂದು ಸಣ್ಣ ಕಳಂಕಗಳಿಂದ ರಹಿತವಾಗಿ ಇವತ್ತು ನಮ್ಮ ಸರ್ಕಾರ. ಕಾರ್ಯಕ್ರಮದಲ್ಲಿ ಅಶೋಕ್, ಕೆಂಪುಬೋರಯ್ಯ, ನಂದೀಶ್, ಮಧುಕುಮಾರ್, MC ಸಿದ್ದು, ಸಂತೋಷ್, ಶ್ವೇತಾ, ರವಿ, ರಂಜಿತ್ ಸೇರಿದಂತೆ ಇತರರು ಹಾಜರಿದ್ದರು. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಅಂಗವಾಗಿ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ BP ಪ್ರಕಾಶ್ ಅವರ ನೇತೃತ್ವದಲ್ಲಿ ಜಿಲ್ಲಾಸ್ಪತ್ರೆಯ ಆವರಣದಲ್ಲಿ ಗರ್ಭಿಣಿಯರು ಮತ್ತು ಬಾಣಂತರಿಗೆ ಪೌಷ್ಟಿಕ ಆಹಾರ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದಲಾಯಿತು. ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿಗಳ ಮೂಡ ಅಧ್ಯಕ್ಷ BP ಪ್ರಕಾಶ್ ಮಾತನಾಡಿ, ಜಗತ್ತಿನ ಸಮಾನತೆಯ ಸಂದೇಶವನ್ನು ಸಾರಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳು, ಆದರ್ಶಗಳು ಎಂದಿಗೂ ಪ್ರಸ್ತುತ ಅಂತ ಹೇಳಿದರು. ಶ್ರೇಷ್ಠ ಸಂದೇಶವನ್ನು ಸಾರಿದಂತಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವವನ್ನು ನಾವು ಈ ದಿನ ಆಚರಣೆ ಮಾಡ್ತಾ ಇದ್ದೇವೆ. ಜಗತ್ತಿಗೆ ಸಮಾನತೆಯ ಸಂದೇಶವನ್ನು ಸಾರಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳು, ಆದರ್ಶಗಳು, ಅವರ ಹೋರಾಟ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಲಿ, ಎಲ್ಲರಿಗೂ ಕೂಡ ಶುಭವಾಗಲಿ ಅಂತೇಳಿ ಹಾರೈಸ್ತಾರೆ. ಮೈಸೂರು ಅಧ್ಯಕ್ಷ ಶ್ರೀ ಗಂಗಾಧರ್ ಮಾತನಾಡಿ, ಅಂಬೇಡ್ಕರ್ ಅವರು ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಲ್ಲ, ಇಡೀ ಜಗತ್ತಿಗೆ ಶ್ರೇಷ್ಠ ವ್ಯಕ್ತಿ ಅಂತ ಅವರು ಹೇಳಿದರು. ನಮ್ಮೆಲ್ಲರ ಸರ್ವಕಾಲಿಕ ಶ್ರೇಷ್ಠ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ. ಬಹುಶಃ
ನಮ್ಮ ರಾಷ್ಟ್ರದಲ್ಲಿ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡಿರ್ಬೋದು. ಆದರೆ ಜಗತ್ತಿನಾದ್ಯಂತ ಇವತ್ತು ಸಮಾನತೆಯ ದಿನವಾಗಿ ಅಮೇರಿಕಾದಿಂದ ಆಫ್ರಿಕಾದಿಂದ ಜಗತ್ತಿನಾದ್ಯಂತ ಅಂಬೇಡ್ಕರ್ ಅವರ ದಿನಾಚರಣೆಯನ್ನು ಎಲ್ಲ ದೇಶಗಳಲ್ಲೂ ಕೂಡ ಆಚರಿಸ್ತಾ ಇದ್ದಾರೆ. ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಶತಮಾನಗಳಿಂದ ದಾಸ್ಯದ ಸಂಕೋಲೆಗೆ ಒಳಗಾಗಿದ್ದಂಥ ನಮ್ಮ ರಾಷ್ಟ್ರವನ್ನು ಅತ್ಯುತ್ತಮವಾದ ಸಂವಿಧಾನ ಕೊಡೋದ್ರ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಹಕ್ಕನ್ನು ಕೊಟ್ಟಂಥ ಪುಣ್ಯಾತ್ಮ ಅಂಬೇಡ್ಕರ್ ಅವರು. ಅವರ ಜನ್ಮ ದಿನಾಚರಣೆಯನ್ನು ಇವತ್ತೆಲ್ಲ ಆಚರಿಸ್ತಾ ಇದ್ದೀವಿ. ಕಾಂಗ್ರೆಸ್ ಎಸ್ಸಿ ವಿಭಾಗದ ಶ್ರೀಧರ್ ಮಾತನಾಡಿ, ನಮ್ಮ ಭಾರತ ದೇಶಕ್ಕೆ ಭದ್ರ ಬುನಾದಿಯಾದ ಶ್ರೇಷ್ಠ ಸಂವಿಧಾನವನ್ನು ನೀಡಿದ ಅಂಬೇಡ್ಕರ್ ಅವರ ಜನ್ಮದಿನ ಅರ್ಥಪೂರ್ಣ ಅಂತ ಹೇಳಿದರು. ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಮ್ಮ ಭಾರತಕ್ಕೆ ಭದ್ರ ಬುನಾದಿ ಶ್ರೇಷ್ಠ ಸಂವಿಧಾನ ಕೊಟ್ಟಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಇವತ್ತು ನಮ್ಮ ಮಿಮ್ಸ್ ಆವರಣದಲ್ಲಿ ನಮ್ಮ ಮೂಡ ಅಧ್ಯಕ್ಷರಾದಂಥ BP ಪ್ರಕಾಶ್ ಅವರ ನೇತೃತ್ವದಲ್ಲಿ ಎಲ್ಲ ಬಂಧುಗಳು ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ಇದು ಬರೀ ನಾವು ಆಚರಣೆ ಮಾಡೋದಲ್ಲ, ಇಡೀ ಪ್ರಪಂಚದಾದ್ಯಂತ ಇವತ್ತು ಅಂಬೇಡ್ಕರ್ ಅವರನ್ನ ಜ್ಞಾನ ದಿನಾಚರಣೆಯನ್ನು ಮಾಡೋದ್ರ ಮುಖಾಂತರ ವಿಶ್ವಜ್ಞಾನಿ ಅನ್ನೋ ಮುಖಾಂತರ ಇವತ್ತು ಆಚರಣೆ ಮಾಡ್ತಾರೆ ಎಲ್ರಿಗೂ ಕೂಡ. ಈ ಸಂದರ್ಭದಲ್ಲಿ ಮುಖಂಡರಾದ ಚಂದಗಾಲು ವಿಜಯ್, ಶಿವಪ್ರಕಾಶ್, ಮಂಗಲ ಯೋಗೇಶ್, ಕಮಲರಾಜು, ಸುವರ್ಣವತಿ, ನರಸಿಂಹ, ಸುಂಡಾಳಿ ಮಂಜುನಾಥ್ ಸೇರಿದಂತೆ ಅನೇಕರಿದ್ದರು. ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಕೊಡೆ ತಿರುನಾಳು ಉತ್ಸವ ಮತ್ತು ರಾಮಾನುಜಾಚಾರ್ಯರ 19ನೇ ತಿರುನಕ್ಷತ್ರ ಮಹೋತ್ಸವ ಸಡಗರ ಸಂಭ್ರಮದಿಂದ ನಡೆಯಿತು. ಉತ್ಸವದ ಅಂಗವಾಗಿ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ನೆರವೇರಿತು. ಚೆಲುವನಾರಾಯಣ ಸ್ವಾಮಿ ತಿರುವೀಧಿ ಉತ್ಸವ ನೆರವೇರಿದ ನಂತರ ದೇವಾಲಯದ ಒಳಪ್ರಾಕಾರದಲ್ಲಿ ಬೆಳ್ಳಿಯ ಪ್ರಭಾವಳಿಯೊಂದಿಗೆ ಕೊಡೆ ತಿರುನಾಳು ಉತ್ಸವ ನೆರವೇರಿತು. ನಕ್ಷತ್ರ ಮಹೋತ್ಸವದ 2ನೇ ದಿನದ ಅಂಗವಾಗಿ ರಾತ್ರಿ ಸ್ವಾಮಿ ರಾಮಾನುಜರಿಗೆ ಬೆಳ್ಳಿಯ ಪಲ್ಲಕ್ಕಿ ಉತ್ಸವ ನೆರವೇರಿತು. ರಾಮಾನುಜರನ್ನು ಅಂಡಾಳ್ ಕೊಂಡೆ ಮತ್ತು ಶ್ರೀರಂಗದ ಕಿಳಿಮಾಲೆಯೊಂದಿಗೆ ಭವ್ಯವಾಲಿಗೆ ಅಲಂಕರಿಸಲಾಗಿತ್ತು. ಭಾರತ ರತ್ನ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಜಯಂತಿಯನ್ನು JDS ಘಟಕದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿರುವ ಅಂಬೇಡ್ಕರ್ ಪ್ರತಿಭೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಆಚರಿಸಲಾಯಿತು. ಜಿಲ್ಲಾಧ್ಯಕ್ಷ ಡಿ ರಮೇಶ್ ಮಾತನಾಡಿ, ಅಂಬೇಡ್ಕರ್ ಅವರು ದೇಶಕ್ಕೆ ನೀಡಿದ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನತೆ ಹಕ್ಕನ್ನು ಲಭಿಸಿದೆ ಅಂತ ಹೇಳಿದರು. ಪೂಜನೀಯರು ಆದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಈ ಒಂದು ಹುಟ್ಟುಹಬ್ಬವನ್ನು ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ಇಡೀ ದೇಶದಲ್ಲಿ ಭಾಳ ಸಂಭ್ರಮದಿಂದ ಹಬ್ಬದ ರೀತಿಯಲ್ಲಿ ಪ್ರತಿಯನ್ನು ಆಚರಿಸ್ಕೊಂಡು ಬಂದಿದ್ದಾರೋ ಅಂತೆಯೇ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದ ನಾಯಕರಾದ ರಾಮಚಂದ್ರ ಅವರು, ಹಿರಿಯರಾದಂಥ ಶ್ರೀಕಂಠೇಗೌಡರು, ಈ ಭಾಗದ ಅಧ್ಯಕ್ಷರಾದಂಥ ಜಯರಾಮ್ ಅವರು, ನಮ್ಮ ಪಾಪಯ್ಯನವರು, ಎಲ್ಲ ಮುಖಂಡರುಗಳೆಲ್ಲ ಸೇರಿ ಇವತ್ತು ಸಂತೋಷದಿಂದ ಮಾಲಾರ್ಪಣೆ ಮಾಡುವಂಥ ಒಂದು ಪುಣ್ಯದ ಕೆಲಸವನ್ನು ಇವತ್ತು ಮಾಡಿದ್ದೀವಿ. ಪೂಜ್ಯರ ನೆನಪು ಸದಾಕಾಲ ಎಲ್ಲರಲ್ಲೂ ಇರಲಿ, ಅವ್ರನ್ನ ಸ್ಮರಿಸುವಂಥ ಅವರ ಸೇವೆಯನ್ನು ಸದಾ ಚಿರಸ್ಮರಣೀಯವಾದ ಅವರ ಸೇವೆಯನ್ನು ಸದಾ ನಾವು ಬಳಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಸಾಗೋಣ. ಈ ದೇಶಕ್ಕೆ ಅವರ ಮಾರ್ಗದರ್ಶನ ಸದಾಕಾಲ ಇದ್ದು ಮುಂದಕ್ಕೂ ಅವರ ಆಶೀರ್ವಾದ.
ಮಂಡ್ಯ ವಿಧಾನಸಭಾ ಕ್ಷೇತ್ರದ ಯುವ ನಾಯಕ BR ರಾಮಚಂದ್ರ ಮಾತನಾಡಿ, ಅಂಬೇಡ್ಕರ್ ಅವರು ಕೇವಲ ಒಂದು ವರ್ಗಕ್ಕೆ ಸೀಮಿತವಲ್ಲ, ಅವರು ಇಡೀ ಮಾನವ ಕುಲದ ಆಸ್ತಿ ಅಂತ ತಿಳಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತ ಇವತ್ತು ಮಂಡ್ಯ ಜಿಲ್ಲೆಯ ನಮ್ಮ ಕೇಂದ್ರ ಸ್ಥಾನದಲ್ಲಿ ಇವತ್ತು ನಮ್ಮ JDS ಪಕ್ಷದ ಅಧ್ಯಕ್ಷರಾದಂಥ ರಮೇಶನವರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ KT ಶ್ರೀಕಂಠೇಗೌಡರವರ ನೇತೃತ್ವದಲ್ಲಿ ಹಾಗೂ ನಮ್ಮ ಎಲ್ಲ ಪಕ್ಷದ ಮುಖಂಡರು JDSನ ಪದಾಧಿಕಾರಿಗಳು ಅಧ್ಯಕ್ಷರು ಎಲ್ಲ ಸೇರಿ ಇವತ್ತು ಜನ್ಮದಿನದ ಅಂಗವಾಗಿ ಇವತ್ತು ಅಂಬೇಡ್ಕರ್ ಅವರ ಒಂದು ಮಾಲಾರ್ಪಣೆ ಮಾಡುವ ಮುಖಾಂತರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಮಂಡ್ಯ ಜಿಲ್ಲೆಯಾದ್ಯಂತ ಪ್ರತಿ ಹಳ್ಳಿನಲ್ಲೂ ಸುಧಾ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ತಿದ್ದಾರೆ. ಈ ಎಲ್ಲರಿಗೂ ನಮ್ಮ ಮಂಡ್ಯ ಜಿಲ್ಲೆಯ ಸಮಸ್ತ ಜನತೆಗೆ ಹಾಗೂ ಕರ್ನಾಟಕದ ಎಲ್ಲ ರಾಜ್ಯದ ಸಮಸ್ತ ಜನತೆಗೆ ನಮ್ಮ JDS ಪಕ್ಷದ ಪರವಾಗಿ ನಮ್ಮೆಲ್ಲ ಮುಖಂಡರ ಪರವಾಗಿ ಇವತ್ತು ಶುಭಾಶಯಗಳನ್ನ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಎಲ್ಲರೂ ಅವರ ಆದರ್ಶವನ್ನು ಪಾಲಿಸೋಣ, ಅವ್ರ ಜೊತೆ ಇರೋಣ ಅಂತ ಹೇಳ್ತಾ ನಮ್ಮ JDS ಪಕ್ಷದಿಂದ ಇವತ್ತು ಮಾಲಾರ್ಪಣೆ ಮಾಡಿದ್ವಿ. ಮತ್ತೊಮ್ಮೆ ಮಾಜಿ ಶಾಸಕ KT ಶ್ರೀಕಂಠೇಗೌಡ ಮಾತನಾಡಿ, ಶಿಕ್ಷಣ ಸಂಘಟನೆ ಮತ್ತು ಹೋರಾಟದ ಮೂಲಕ ಶೋಷಿತ ವರ್ಗಗಳ ಏಳಿಗೆಗೆ ದಾರಿ ತೋರಿದವರು ಅಂಬೇಡ್ಕರ್ ಅಂತ ಹೇಳಿದರು. ಇಡೀ ಜಗತ್ತಿನಲ್ಲಿ ಭಾರತಕ್ಕೆ ಅತ್ಯಂತ ಸಮರ್ಥವಾದಂಥ ಅದ್ಭುತವಾದಂಥ ಸಂವಿಧಾನವನ್ನು ಕೊಟ್ಟಂಥ ಕೀರ್ತಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ. ಆ ಸಂವಿಧಾನದಲ್ಲೇ ಭಾರತ ಇವತ್ತಿಗೂ ಸದೃಢವಾಗಿ ಈ ಜಗತ್ತಿನಲ್ಲಿ ಉಳಿದಿದೆ. ಬಹುಶಃ ಈ ಮಾಡಿದಂಥ ಕಾರ್ಯವನ್ನು ಜಗತ್ತಲ್ಲಿ ಮತ್ತಾರೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಪ್ರಕಾರ ಕಾನೂನು ಪಂಡಿತರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನದ ಮೂಲಕ ಇಡೀ ಭಾರತದ ಸಮಗ್ರ ಬದಲಾವಣೆಗೆ ಮತ್ತು ಕ್ರಾಂತಿಗೆ ನಾಂದಿ ಹಾಡಿದ್ರು. ನೊಂದವರಿಗೆ ದನಿ ಆಗಲಿಕ್ಕೆ ಅವಕಾಶವನ್ನು ಸಂವಿಧಾನದಲ್ಲೇ ಮಾಡಿಕೊಟ್ರು. ಇಂಥ ಧೀಮಂತ ಪುರುಷರ ಈ ಜನ್ಮದಿನವನ್ನು JDSನ ಎಲ್ಲ ಈ ಸಂದರ್ಭದಲ್ಲಿ ಮುಖಂಡರಾದ ಸಾತ್ನೂರು ಜಯರಾಮು, ವನಗನಹಳ್ಳಿ ಶಂಕರ್, ಮಹಮ್ಮದ್, ಬೂದನೂರು ಸ್ವಾಮಿ, ಬೋರೇಗೌಡ, CK ಪಾಪಯ್ಯ ಸೇರಿದಂತೆ ಇತರೆ ಪದಾಧಿಕಾರಿಗಳು ಹಾಜರಿದ್ದರು. ಭಾರತೀಯ ಬೋವಿ ವೋಟ್ ಜನಾಂಗ ಪರಿಷತ್ ಮಂಡ್ಯ ಜಿಲ್ಲಾ ಘಟಕ ಮತ್ತು ಬೋವಿ ಜನಾಂಗದ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಅಂಬೇಡ್ಕರ್ ಅವರ 135ನೇ ವರ್ಷದ ಜಯಂತಿಯನ್ನು ಬೋವಿ ಕಾಲೋನಿಯ ರಾಮಮಂದಿರದಲ್ಲಿ ಆಚರಿಸಲಾಯಿತು. ಭಾರತೀಯ ಬೋವಿ ವೋಟ್ ಜನಾಂಗ ಪರಿಷತ್ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷ ಗುರಪ್ಪ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ನಂತರ ಮಾತನಾಡಿದ ಗುರಪ್ಪ, ಅಂಬೇಡ್ಕರ್ ಅವರು ನೀಡಿದ ಸಮಾನತೆ, ಭಾತೃತ್ವ ಮತ್ತು ಮೀಸಲಾತಿಯ ಭಿಕ್ಷೆಯಿಂದಾಗಿ ಇಂದು ನಾವು ಈ ಮಟ್ಟಕ್ಕೆ ಬಂದಿದ್ದೇವೆ ಅಂತ ಹೇಳಿದರು. ನಮ್ಮ ಬೋವಿ ಕಮ್ಯುನಿಟಿಯವರೆಲ್ಲ ಸೇರಿಕೊಂಡು ಮಾತನಾಡಿಕೊಂಡು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮನ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ನಮ್ಮ ಸಂಘಟನೆ ಮುಖಾಂತರ ಎಲ್ಲರೂ ಮಾಡ್ತಾ ಇದ್ದಾರೆ. ಇದು ಮಹಾನ್ ಭಾವರಾದ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಸಮಾನತೆ, ಭಾತೃತ್ವ, ಈ ಮೀಸಲಾತಿಯನ್ನು ಕೊಟ್ಟು ಇವತ್ತು ನಾವೆಲ್ಲರೂ ಈ ಮಟ್ಟಕ್ಕೆ ಇಲ್ಲಿ ನಿಂತಿದ್ದೀವಿ ಅಂತಂದರೆ ಅವ್ರು ಕೊಟ್ಟಂಥ ಭಿಕ್ಷೆನೇ, ಅಂಬೇಡ್ಕರ್ ಸಾಹೇಬರು ಕೊಟ್ಟಂಥ ಭಿಕ್ಷೆ. ಮತ್ತು ಮೈಸೂರಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಆ ಕಾಲದಲ್ಲಿ ಅವರು ಕೊಟ್ಟಂಥ ಒಂದು ಮೀಸಲಾತಿಯ ಭಿಕ್ಷೆ ಇದು. ಈ ಹಿನ್ನೆಲೆಯಲ್ಲಿ ನಾವು ಅವರನ್ನ ಸ್ಮರಿಸ್ಕೊಳ್ಳೋದಕ್ಕೆ ಇವತ್ತು ಅವರ 135ನೇ ದಿನಾಚರಣೆಯನ್ನು ಬೋವಿ ಕಾಲೋನಿಯಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಎಲ್ಲರಿಗೂ ಅನ್ನಪ್ರಸಾದನು. ಮಾಜಿ ನಗರಸಭಾ ಸದಸ್ಯರಾದ ನಾಗೇಶ್ ಮಾತನಾಡಿ, ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ್ದು ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿದಾಗ ಅಂತ ಹೇಳಿದರು. ಇದು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾಗಿದೆ. ಸ್ವಾತಂತ್ರ್ಯ ನಾವು ಹೇಗೆ ನೆನ್ಕೋತೀವೋ, ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ್ದು ಬಾಬಾ ಸಾಹೇಬ್ ಅವರು ನಮಗೆ ಸಂವಿಧಾನ ರಚನೆ ಮಾಡಿಕೊಟ್ಟಷ್ಟೇ ದೊಡ್ಡದು ಹೋರಾಟದ ಸಂಕೇತ ಅಂತಲೇ ತಿಳ್ಕೊಬೇಕು. ಯಾಕಂತಂದರೆ ಇವತ್ತು ನಾವೆಲ್ಲ ಸ್ವಾತಂತ್ರ್ಯ ಬಂದು ಆರಾಮಾಗಿ ಓಡಾಡ್ತೀವಿ, ಅದು ಒಂದು ಕಡೆ. ಆದರೆ ಬಟ್ ಸಂವಿಧಾನ ಬದ್ಧ ನಾವು ಹಿಂಗೆ ನಡಿಬೇಕು, ಇದೇ ರೀತಿ ಇರಬೇಕು, ಇಂಥ ವರ್ಗಕ್ಕೆ ಸಿಗಬೇಕು ಅಂತ ಒಬ್ಬ ಕಟ್ಟೆ ಕಡೆ ವ್ಯಕ್ತಿ ಕೂಡ ಒಬ್ಬ ಒಂದು ಉನ್ನತ ಸ್ಥಾನಮಾನಗಳು ಸಿಗಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ಅಂಬೇಡ್ಕರ್. ಇವತ್ತು ನಾನು ಒಬ್ಬ ಸದಸ್ಯನಾಗಿ ಒಬ್ಬ ಬಡ ಕುಟುಂಬದಿಂದ, ಕೂಲಿ ಕುಟುಂಬದಿಂದ ಬಂದು ಒಬ್ಬ ಸದಸ್ಯನಾಗಿದ್ದೀನಿ ಅಂತ ಅಂದರೆ ಅದಕ್ಕೆ ಮೂಲ ಕಾರಣ ಬಾಬಾ ಸಾಹೇಬ್ ಅವರು ಹಾಕೊಟ್ಟಂಥ ಸಂವಿಧಾನನ ಅದನ್ನು ನಾವು ಬರೀ ಸಂವಿಧಾನವಾಗಿ ಪರಿಗಣಿಸಬಾರ್ದು. ನಾವು ಇವತ್ತು ಹೆಂಗೆ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡಿ ತಂದೆ ತಾಯಿಗೆ ನಮಸ್ಕಾರ ಮಾಡ್ತೀವಿ. ಮತ್ತೊಬ್ಬರು ಮಾಜಿ ನಗರಸಭಾ ಸದಸ್ಯ ನಾರಾಯಣ್ ಮಾತನಾಡಿ, ಅಂಬೇಡ್ಕರ್ ಅವರ ಆಶಯಗಳನ್ನು ಮುಂದುವರಿಸಿಕೊಂಡು ಹೋಗುವಂತೆ ಹೇಳಿದರು. ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನ ಆಚರಣೆಯನ್ನು ಬೋವಿ ಜನಾಂಗ ಮತ್ತು 25ನೇ ವಾರ್ಡು ಜನಾಂಗದವರು ಎಲ್ಲ ಸೇರಿ ಇಲ್ಲಿ ವಿಜೃಂಭಣೆಯಿಂದ ನಾವು ನೆರವೇರಿಸ್ತಾ ಇದ್ದೀವಿ. ಇಲ್ಲಿ ಎಲ್ಲರಿಗೂ ಅನ್ನ ಸಂತರ್ಪಣೆ, ಪ್ರಸಾದ, ಮಾಲಾರ್ಪಣೆ, ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಎಲ್ಲವನ್ನು ಮಾಡಿ ಈ ದಿನ ನಾವು ಎಲ್ಲರೂ ಕೂಡಿ ಈ ವಾರ್ಡಿನ ಜನತೆ ಎಲ್ಲ 25ನೇ ವಾರ್ಡ್ನ ಕೌನ್ಸಿಲರ್ ಇದ್ದಾರೆ, ನಾನು 22ನೇ ವಾರ್ಡ್ನ ಕೌನ್ಸಿಲರು. ಮತ್ತು ಜಿಲ್ಲಾ ಸಂಚಾಲಕ ಶ್ರೀನಿವಾಸ ರಾಜ್ ಮಾತನಾಡಿ, ಶಿಕ್ಷಣವೇ ಪ್ರಗತಿಯ ಮೂಲ ಆಶಯ ಅಂತ ಹೇಳಿದರು. ಅಂಬೇಡ್ಕರ್ ಅವರು 1950ರಲ್ಲಿ ಸಂವಿಧಾನವನ್ನು ಜಾರಿಗೆ ತಂದು
ಎಲ್ಲರಿಗೂ ಸಂವಿಧಾನ ಭಾರತ ದೇಶದಲ್ಲಿ ಸಂವಿಧಾನವೇ ಮುಖ್ಯ ಪರಮೋಚ್ಚ ಅಂತ ಹೇಳ್ಬಿಟ್ಟು ಸಂವಿಧಾನವನ್ನು ತಂದಿರತಕ್ಕಂಥ ಈ ಶುಭ ದಿನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಖಜಾಂಚಿ ಆದಯ್ಯ, ರಾಮಕೃಷ್ಣ, ಕೃಷ್ಣ, ಹರೀಶ್ ಹಾಗೂ ಇನ್ನಿತರರಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,